ಈ ಥರ ಅವಮಾನ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹಲೋ ನಮಸ್ಕಾರ, ನಾನು ನಿಮ್ಮ ಪುನೀತ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ. ಆದರೆ ಇವತ್ತೊಂದು ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮೈಕ್ ತಗೊಂಡು ಬಂದಿದ್ದೀನಿ, ಆದರೆ ಮೈಕಿಗೆ ಹಾಕೋದಕ್ಕೆ OTG ಕನೆಕ್ಟೇ ತಂದಿಲ್ಲ. ಇವತ್ತು ಈ ಮೈಕ್ ಹಾಕಿದ್ರೂ ವೇಸ್ಟೇ. ಏನು ಮಾಡ್ತೀರಾ, ಒಂದೊಂದು ಹತ್ರ ಹೋದಾಗ ಒಂದೊಂದ್ಸರಿ ಮರ್ತೋಗ್ಬಿಡುತ್ತೆ. ಹೋಗ್ಲಿ ಬಿಡ್ರಿ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಯಾರ ಮೇಲೇನೂ ಡಿಫೆಂಡ್ ಆಗಬಾರ್ದು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಅಲ್ವಾ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನಂದರೆ, ಮೀನು ಹಿಡಿಯೋದಕ್ಕೆ ಬಂದಿದ್ದೀನಿ. ಒಂದು 2 ಗಾಣ ತೊಗೊಂಡು ಮೀನು ಹಿಡಿಯೋಕ್ಕೆ ಬಂದಿದ್ದೀನಿ. ಬಟ್ ಅದು ಮೀನು ಎಡ್ಸಿಗೆ ಬಂದಿದ್ದೀನಿ. ನಮ್ಮ ಕಡೆ ಎಲ್ಲ ಹೊಳೆ ಅಂತಾರಲ್ವಾ, ಹೊಳೆ ಇದು ನದಿ, ಇದು ವರದಾ ನದಿ. ವರದಾ ನದಿ ಅಂದರೆ ಇಲ್ಲಿಂದ ನಾವು ಈ ಕಡೆ ಸೊರಬ, ಚಂದ್ರಗುತ್ತಿಗೆ, ಸ್ವಲ್ಪ ಚಂದ್ರಗುತ್ತಿ ಹೋಗಲ್ಲ, ಚಂದ್ರಗುತ್ತಿಗೆ ಅಟ್ಯಾಚ್ ಆಗುತ್ತೆ, ಮಳಲಗದ್ದೆ ಈ ರೀತಿ ಅಟ್ಯಾಚ್ ಆಗುತ್ತೆ. ಈ ವರದಾ ನದಿ ಉದ್ಭವ ಆಗೋದು ಇಲ್ಲೇ ಸ್ವಲ್ಪ ದೂರ ಮುಂದೆ ಸಾಗದ್ದೆ ಅಂತ, ಅಲ್ಲಿ ಉದ್ಭವ ಆಗುತ್ತೆ. ಈ ನದಿಯಲ್ಲಿ ವಿಶೇಷತೆ ಏನಿಲ್ಲ, ಮಳೆ ಕಮ್ಮಿ ಆಗಿದೆ, ನೀರು ಕಮ್ಮಿ ಆಗಿದೆ. ಮೀನು ಎಷ್ಟಿದಾವೋ ಗೊತ್ತಿಲ್ಲ, ಎಲ್ಲ ಹೊಳೆ ಪಾಲಾಗಿದ್ದಾವೋ ಇಲ್ಲ ಯಾವುದೋ ನದಿ ಪಾಲಾಗಿದ್ದಾವೋ ಗೊತ್ತಿಲ್ಲ. ಅದು ಒಂದು ಪ್ರಯತ್ನ ಮಾಡ್ತೀನಿ. ಆದರೂ ಮೀನು ಹಿಡಿಯುವಾಗ ಸ್ವಲ್ಪ ನೋಡ್ಕೊಂಡು ಹಿಡಿಬೇಕು. ಯಾಕಂದರೆ ನೀರು ಹಾವು, ಯಾವುದರ ಹೆಬ್ಬಾವು, ನಾಗರಾವು, ಸ್ನೇಕ್ ಲೇಡೀಸ್, ನಾರಿಯರು, ನೆತ್ನಿಯರು. ಈ ಒಂದು ವಿಚಾರ ಗೊತ್ತಾ, ಈ ಸ್ನೇಕ್ ಬಾಯ್ಸ್ಗಿಂತನೂ ಸ್ನೇಕ್ ಲೇಡೀಸ್ ಇರ್ತಾರಲ್ಲ ತುಂಬ ಡೇಂಜರು. ಎಸ್, ಬಾಯ್ಸ್ಗಿಂತನೂ ಸ್ನೇಕ್ ಲೇಡೀಸ್ಗಳು ತುಂಬ ಡೇಂಜರು. ಎಲ್ಲರೂ ಅಷ್ಟೇ, ಸ್ವಲ್ಪ ಲೇಡೀಸ್ ತುಂಬಾ ಹುಷಾರು. ಹಾಗಾಗಿ ಪ್ರಾಣಿಗಳಲ್ಲೂ ಅಷ್ಟೇ ಸ್ವಲ್ಪ ಆದ್ಯತೆ ಜಾಸ್ತಿ. ನಮ್ಮ ಪ್ರಾಣಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ ಲೇಡಿ ಮನುಷ್ಯರುಗಳಿಗೆ ಆದ್ಯತೆ ಜಾಸ್ತಿ ಅಂತ ಹೇಳ್ತಾ ನೋಡೋಣ ಎಷ್ಟು ಮೀನು ಸಿಗ್ತಾವೋ ಗೊತ್ತಿಲ್ಲ. ನೋಡೋಣ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಿದ್ದೀರಾ ಹೊಳೆ, ಆಲ್ರೆಡಿ ಒಂದು ಗಾಣ ಹಾಕಿ ಬಂದಿದ್ದೀನಿ. ಅದು ಯಾಕೋ ಕೂಡ ಒಂಚೂರು ಅಲ್ಲಾಡ್ತಿಲ್ಲ. ನೋಡೋಣ, ಅಲ್ಲಿ ಹೋಗೋಣ, ಮೀನು ಏನೇನಾದ್ರು ಬಿದ್ದಿದೆಯಾ ಅಂತ. ಸ್ವಲ್ಪ ಮೊಬೈಲ್ ಬೇರೆ ಹುಷಾರಿ, ಇರೋದೇ ಒಂದು ಮೊಬೈಲು, ತಗೊಳಕ್ಕೆ ಬೇರೆ ದುಡ್ಡಿಲ್ಲ. ನೀರಿನ ಪಾಲು ಹಾಕ್ಬಿಟ್ರೆ ಭಾಳ ಕಷ್ಟ. ಸ್ವಲ್ಪ ನೋಡಿಕೊಂಡು ಹೋಗಬೇಕು ಅಲ್ವಾ, ಮತ್ತು ದುಡ್ಡು ಯಾರೂ ಕೊಡೋದಿಲ್ಲ ಅಲ್ಲಿ. ಮತ್ತು ಈ ಮೊಬೈಲ್ ತಗೊಳ್ಳಿ 20,000 ರೂಪಾಯಿ ಫೋನ್ ತಗೊಳ್ಳೋಕ್ಕೆ ಮತ್ತು ಕಡೆಗೆ ನಾವೊಂದು 5 ವರ್ಷ ಕಾಯ್ಬೇಕಾಗತ್ತೇನಪ್ಪ, ಹೌದಲ್ವಾ. ನೋಡೋಣ, ಉದ್ದ ಭಾಳ ಐತ ಗೊತ್ತಿಲ್ಲ. ನೋಡೋಣ, ಆದರೆ ಏನಾದ್ರು ಮೀನಿಗೆ ಬಿದ್ದಿದೆ ನೋಡ್ತೀನಿ, ನೋಡ್ಕೊಂಡು ಹೋಗ್ತೀನಿ. ಆದರೂ ಕೂಡ ಇಲ್ಲಿ ಗಾಣ ಈ ಕಡೆ ಹಾಕಿದ್ದೆ, ಕೋಲು ಕಳಿಸಿ ಆ ಕಡೆ ಹೋಗ್ಬಿಟ್ಟಿದೆ. ಅದು ಯಾಕೆ ನೋಡಿದರೆ ಆ ಮೀನು ಇದ್ದಂಗಿಲ್ಲ. ಯಾಕೆ ಸುಮ್ಮನೆ ಮನೆ ಹೋಗೋದು ಬೆಟರ್ ಅನಿಸ್ತೈತಲ್ವ, ಯಾಕೆ ಹೊಳೆಯಲ್ಲಿ ಮೀನು ಇದ್ದಂಗಿಲ್ಲ. ನಾನೇನೋ ನಮ್ಮ ಅಮ್ಮನಿಗೆ ಸಾಂಬಾರು ರೆಡಿ ಮಾಡ್ಕ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ ರೀ, ನೋಡೋಣ. ಈ ಕಡೆಯಿಂದ ಹೋದ ಉದ್ದ ಇದೆ ಅನಿಸ್ತದೆ. ಒಂದೇ ಒಂದು ಮೀನು ಬಿದ್ದಿಲ್ಲ, ಸುಮ್ಮನೆ ಬಂದಿದ್ದೆ ವೇಸ್ಟು ಅನ್ನಿಸ್ತೈತೆ ನೋಡಿರಿ. ಆ ಹುಳ ಹಾಕಿದ್ದು ಹಂಗೆ ಇದೆ, ಇಲ್ಲಿ ನೋಡಿದ್ರೆ ಹಿಂಗೆ ಐತಿ. ನೆಕ್ಸ್ಟ್ ಆ ಕಡೆ ಎಲ್ಲ ಟ್ರೈ ಮಾಡಿ ನೋಡಿದರೆ ಯಾಕೋ ಮೀನು ಸಿಂಗೋ ಥರ ಕಾಣಿಸಲ್ಲ. ನಾವು ಯಾವುದೇ ಕಾರಣಕ್ಕೂ ಅಷ್ಟು ಸೋಲನ್ನು ಬೇಗ ಒಪ್ಕೊಳ್ಬಾರ್ದು. ಒಂದೇ ಏಟಿಗೆ ಸೋಲು ಒಪ್ಕೊಂಡ್ಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ ಅಲ್ವಾ. ಸೋಲನ್ನು ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ 1 ರಿಂದ 2 ಮೀನನ್ನು ಹಿಡ್ಕೊಂಡು ಹೋಗಲೇಬೇಕು. ಯಾಕೆಂದರೆ ಬಂದಿದ್ದಕ್ಕಾರು ಈ ವಿಡಿಯೋ ಮಾಡೋದಕ್ಕಾರು. ನೋಡೋಣ, ಫಸ್ಟ್ ನಾನು ಸಿದ್ಧತೆ ಹೇಗೆ ಮಾಡ್ಕೊಂಡ್ಬಂದಿದ್ದೀನಿ ನೋಡಿರಿ. ಈ ಥರ ಹುಳ ತಗೊಂಡ್ಬಂದಿದ್ದೀನಿ. ಇದು ಎರೆಹುಳ, ನಂಜುಳ ಹುಳ ಅಂತಾರೆ, ಹುಳ ಬೇರೆ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಎಷ್ಟು ಮೀನು ಹಿಡಿಬೋದೋ ಗೊತ್ತಿಲ್ಲ, ಆದರೆ ಫಸ್ಟ್ ಮೀನು ಇರೋದೇ ಡೌಟ್ ರೀ, ಭಾಳ ಡೌಟ್ ಇದೆ ನೋಡಿರಿ. ಒಂದು ಸ್ವಲ್ಪನಾದರೂ ಈ ಥರ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ 2 ಗಾಣ ತೊಗೊಂಡು ಬಂದಿದ್ದೀನಿ. ಯಾಕೆ ಹೊಳೆ ನೋಡಿದರೆ ಒಂದು ಮೀನು ಅಲ್ಕಾಡ್ಬಲ್ದು, ಒಂದೇ ಒಂದು ಮೀನು ಅಲ್ಲಾಡ್ತಾ ಇಲ್ಲ. ಎಲ್ಲ ನದಿ ಎಲ್ಲೋ ಹೊರಟೋಗ್ಬಿಟ್ಟಾಗ ಅನಿಸುತ್ತೆ. ನನ್ನ ನೋಡಿ ಏನಾದ್ರು ಭಯ ಬಿದ್ದು ಹೋಗ್ಬಿಟ್ಟಾಗ ನಾವು ಬರ್ತಾನೆ ಅಂತ, ಏನೋ ಗೊತ್ತಿಲ್ಲ. ಬಟ್ ಇದರಲ್ಲಿ ಒಂದರಲ್ಲಿ ಏನಾದ್ರು ಸಿಕ್ತು ಅಂದರೆ, ಈ ಒಂದು ಗಾಣದಲ್ಲಿ ಏನಾದ್ರು ಮೀನು ಸಿಕ್ತು ಅಂದರೆ 1-2 ಗಾಣ ಟ್ರೈ ಮಾಡ್ತೀನಿ. ಸಿಕ್ಕಿಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಸೋಲನ್ನು ಒಪ್ಕೋಬಾರ್ದಲ್ವಾ, ಹಾಗಾಗಿ ಟ್ರೈ ಮಾಡ್ತಿದ್ದೀನಿ. ನೀವು ಖಂಡಿತವಾಗ್ಲೂ ಒಂದೇ ಒಂದು ಸ್ವಲ್ಪ ಚಿಕ್ಕ ಮೀನಾದರೂ ಅಲ್ಲಾಡಬೇಕಾಗಿತ್ತು ಅಂತ. ವರದಾ ನದಿ ಇದು, ವರದಾ ನದಿ ಒಳಗೆ ಒಂದು ಮೀನು ಅಲ್ಲಾಡ್ತಿಲ್ಲ ಅಂದರೆ ಭಾಳ ಬೇಸರ ಆಗ್ತಿದೆ. ಬಟ್ ಕೆಲವೊಂದು ಸರಿ ಸೋಲು ಒಪ್ಕೋಬಾರ್ದು ಅಂತ ನಾನು ಹೇಳೋದೇನು ಗೊತ್ತಾ, ಪ್ರಯೋಜನವೇ ಇಲ್ಲ ಅಂತ ನಿಮಗೆ ಗೊತ್ತಾದರೆ ಕೈ ಬಿಟ್ಬಿಡಬೇಕು ಅಲ್ವಾ. ಅಲ್ಲಿ ಲಾಸ್ ಪ್ರಯೋಜನ ಇಲ್ಲ, ಅಲ್ಲಿ ನೀವು ಅದು ರೀಚ್ ಮಾಡೋದು ಉಪಯೋಗ ಇಲ್ಲ ಅಂದ್ರೆ ಮತ್ತೆ ಲಾಸ್ ಆಗಿಬಿಡುತ್ತೆ. ಹಾಗಾಗಿ ನೋಡ್ತೀನಿ, ಬಟ್ ಎಲ್ಲರೂ ಅಲ್ಲಿ ಹೋಗಿ ನೋಡ್ತೀನಿ. ಸಿಕ್ಕರೆ ಓಕೆ, ಸಿಗದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಹೋಗ್ತೀನಿ, ನೋಡೋಣ. ಅಲ್ಲಿ ಹೋಗಿ ಮತ್ತೆ ಕ್ಯಾಮ್ರಾ ಹಿಡಿತೀನಿ. ಇಲ್ಲಿ ಯಾವುದೊಂದು ಹೊಳೆ, ಇದರಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಇದೆ. ಒಂದೇನು ವಿಚಾರ ಗೊತ್ತಾ, ಇಲ್ಲೆಲ್ಲರೂ ಬೇಸರ ಆಯಿತು, ನಿಮ್ಮ ಮನಸ್ಸಿಗೆ ಏನಾದ್ರು ಬೇಜಾರಾಯಿತು ಅಂದರೆ
ಹಳೆ ಕಡೆ ಬರಬೇಕು ನೀವು, ಒಳ್ಳೆ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಹಾಂ, ಹಾಗಾಗಿ ನೋಡು ತೋಟ ಗದ್ದೆ ಇಲ್ಲಿ ಯಾರೂ ಇರಲ್ಲ. ಇದ್ದರೆ ಐ ಡೋಂಟ್ ಕೇರ್, ನಮ್ಮನ್ನು ಯಾರಲ್ವ ಕೇಳೋದಿಲ್ಲಿ ಅಂತ ಇರಬೇಕು, ಅರ್ಥ ಇರಬೇಕು. ಎಸ್, ನೋಡೋಣ. ಇದು ನೋಡಿದರೆ ಯಾವುದೋ ಪೊದೆ ಇದ್ದಂಗಿದೆ. ಇಲ್ಲಿ ಏನಾದ್ರು ಸಿಗ್ಬೋದಾ ಮೀನು? ಒಂದು ಸರಿ ನುಗ್ಗನ, ಉದ್ದಾಗಿದ್ದ ಇದೆಯಾ? ಭಯಂಕರವಾಗಿದೆ. ನಾನು ಹೇಳಿದ್ನಲ್ಲ, ಸ್ನೇಕ್ ಬಾಯ್ಸ್ಗಳನ್ನು ನೋಡಿಬಿಟ್ಟು ಇಳಿಬೇಕು. ನೋಡೋಣ. ಈ ಥರ ಒಳ್ಳೆ ಗುಹೆ ಇದ್ದಂಗಿದೆ. ಇಲ್ಲಿ ಸಿಗ್ಬೋದಾ ಮೀನು? ನೋಡೋಣ. ನುಗ್ಗೇ ಬಿಡೋಣ ಅಲ್ವಾ, ಏನಾರ ಆಗಲಿ. ಇದು ಕಾಯಿ, ನಸ್ಕುನ್ನಿ ಕಾಯಿ ಅಂತಾರೆ ಇದಕ್ಕೆ. ಈ ಕಾಯಿನಾರು ಮೈಮೇಲೆ ಬಿತ್ತು ಅಂದರೆ ನಿಮ್ಮ ಮೈ ಕಡಿತ ಇಡೀ ದಿನ ನೀವು ಮೈ ಮೇಲೆ ಬಿಸ್ನೀರು ಹಾಕಿ ಸ್ನಾನ ಮಾಡಿದ್ರೂ ಹೋಗೋದಿಲ್ಲ. ಅದಕ್ಕೆ ತಳ್ಳಿಬಿಡೋಣ. ಇಲ್ಲೆಲ್ಲ ನಸ್ಕುನಿ ಇರಬೇಕು ಅನಿಸುತ್ತೆ. ನೋಡಿಬಿಟ್ಟು ನುಗ್ಗಬೇಕಾ ಅಲ್ವಾ? ನೋಡಿ ಈ ಕಾಯಿ ನೋಡಿದ್ರಲ್ಲ ನೀವು, ಇದು ನಸ್ಕುನ್ನಿ ಕಾಯಿ ಅಂತ ಹೇಳ್ತಾರೆ. ನಸ್ಕುನ್ನಿ ಕಾಯಿ. ಈಗ ಗಾಣ ಹಾಕಿದ್ದೀನಿ, ನೋಡೋಣ ಏನಾರು ಅಲ್ಲಾಡ್ಬೋದಾ ಅಂತ. ಮೀನಿದ್ರೆ ಈ ರೀತಿ ಅಲ್ಲಾಡಲ್ಲ ಇದು. ಒಂದೇ ನೋಡಿರಿ, ಸ್ವಲ್ಪ ಶೇಕ್ ಬಾಯ್ ಆಗ್ತಾಯಿಲ್ಲ. ಇನ್ನು ಮೀನಿರೋದೇ ಡೌಟು. ನೋಡೋಣ, 2 ಮಿನಿಟ್ಸ್ ವೆಯ್ಟ್ ಮಾಡೋಣ. ಯಾವುದಾದ್ರೂ ಕೊರಬೇನಾದರೂ ನಿಮ್ಗೆ ಜಸ್ಟ್ ಒಂದು ತೋರ್ಸೋಕ್ಕಾರು ಸಣ್ಣ ಮೀನಾರು ನೋಡಬೇಡ. ಹೇಳ್ರಿ, ಪ್ರಕೃತಿ ಒಳಗಡೆ ಬರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ತಣ್ಣ ಗಾಳಿ, ಒಳ್ಳೆಯ ಯಾವ ಥರದ ಜಾತಿ, ಎಷ್ಟು ಜಾತಿ ಗಿಡ ಮರಗಳಿದಾವೆ ಅಂತ ಹೇಳೋಕ್ಕಾಗಲ್ಲ. ಈ ಪ್ರಕೃತಿ ಒಳಗಡೆ ಬಂದು ನಾವು ಇರಬೇಕಂದ್ರೆ ಎಷ್ಟು ಮನಸ್ಸಿಗೆ ನೆಮ್ಮದಿ. ನೀವು ಎಷ್ಟೇ ಫೀಲಿಂಗ್ಸ್ ಇರಲಿ, ಒಂದು ಸರಿ ಬರ್ರಿ, ಬಟ್ ಫೀಲಿಂಗ್ಸ್ ಎಲ್ಲ ಹೊಡೆದೋಗ್ತಿರ್ತದೆ. ಆದರೂ ಕೂಡ ಒಂದು ಚೂರು ಅಲ್ಲಾಡ್ತಾ ಇಲ್ಲ. ನನಗೆ ಡೌಟು, ಇವತ್ತು ಮೀನು ಸಿಗಲ್ಲ. ಆದರೆ ಸೋಲು ಒಪ್ಕೋಬಾರ್ದಲ್ಲ, ಸಣ್ಣದಾರು ಮೀನು ಹಿಡಿಯೋಣ. ಭಾಳ ಎಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೆ ನಾನು, ಎಂತೆಂಥ ಮೀನು ಹಿಡಿಬೋದು ಅಂತೇಳಿ. ಬಟ್ ಹೋದ ವರ್ಷ ನಾನು ಫೋಟೋ ಹಾಕ್ತೀನಿ ನೋಡಿರಿ, ಎಂತೆಂಥ ಮೀನು ಹಿಡಿದಿದ್ದೆ ನಾನು ಈ ಹೊಳೆ ಹತ್ರ. ಬಟ್ ಈ ವರ್ಷ ಎಲ್ಲೂ ಕೂಡ ಒಂದು ಸಣ್ಣ ಮೀನು ಕೂಡ ಕಾಣಿಸ್ತಾ ಇಲ್ಲ. ಬಟ್ ಮೀನೆಲ್ಲ ಮೋಸ್ಟ್ಲಿ ರಜಾ ಹಾಕಿರಬೇಕು, ಸೋಮವಾರ ಅಂತ ಅಲ್ವಾ, ಗೊತ್ತಿಲ್ಲ. ಏನು ಮಾಡೋದು, ಬಹಳಷ್ಟು ಲಾಸ್ ಆಯಿತು. ನಂಗೆ ಡೌಟ್ ಇದೆ, ಇಷ್ಟೊತ್ತಾದರೂ ಒಂದೇ ಒಂದು ಗಂಡಕ್ಕೆ ಸ್ವಲ್ಪನಾದ್ರು ಶೇಕ್ ಔಟ್ ಆಗೋದು ಬೇಡ. ನೋಡಿ, ಒಂದು ಸ್ವಲ್ಪನಾದ್ರು ಶೇಕ್ ಆಗೋದು ಬೇಡ. ಎಲ್ಲೂ ಇಲ್ಲ ರೀ ಮೀನು, ಬಂದದ್ದೇ ವೇಸ್ಟ್. ಆದರೆ ಸೋಲು ಒಪ್ಕೋಬಾರ್ದು. ಇಲ್ಲಂತೂ ಮೀನಿಲ್ಲ. ನೋಡೋಣ ಮುಂದೆ ಏನಾದ್ರು ಅಲ್ಲೆಲ್ಲಾರು ಸಿಗ್ಬೋದಾ ಅಂತ ಯಾವುದೊಂದು ಪ್ಲೇಸ್ ನೋಡ್ಕೊಂಡು ಬರೋಣ. ಅಷ್ಟರೊಳಗೆ ಇದು ಇರಲಿ. ಇದು ಮೀನು ಬೀಳ್ತದೋ ಗೊತ್ತಿಲ್ಲ, ಅಲ್ಲಿ ಹೋಗಿ ಬರೋಣ. ಅದನ್ನು ನೋಡಿ, ನೀರು ಎಷ್ಟು ತಣ್ಣಗೆ ಕೂಲಾಗಿದೆ ಅಲ್ಲ. ಈ ಚಳಿಗಾಲದಲ್ಲಂತೂ ಸಿಕ್ಕಾಪಟ್ಟೆ ಕೂಲಿರುತ್ತೆ. ಮೋಸ್ಟ್ಲಿ ಚಳಿಗೆ ಮೀನೇನಾದ್ರು ಹೆದರ್ಕೊಂಡು ಇಲ್ಲೆಲ್ಲಾರು ಇರ್ಬೋದಾ? ಇಲ್ಲ, ಇಲ್ಲೆಲ್ಲಿ ಇರೋಕ್ಕೆ ಸಾಧ್ಯನೂ ಇಲ್ಲಲ್ಲ. ನೋಡೋಣ. ನೋಡೋಣ ಯಾವುದರಲ್ಲಿ ಮೀನು ಹಿಡಿಯೋದಕ್ಕೆ ಬೇರೆ ಪ್ಲೇಸ್ ನಾನು ನೋಡ್ಕೊಂಡ್ಬರ್ತೀನಿ. ನೀರು ನೋಡಿದರೆ ಕುಡಿಬೇಕು ಅನಿಸ್ತದೆ. ಬಟ್ ಕ್ರಿಮಿ ಕೀಟಗಳು ಜಾಸ್ತಿ ಇದ್ದಾವೆ ಅಲ್ವಾ? ಕ್ರಿಮಿ ಕೀಟಗಳಿಂದ ನೀರು ನಾವು ಕುಡಿಯೋದಕ್ಕೆ ಆಗೋದಿಲ್ಲ. ಎಲ್ರಿ ನೋಡಿರಿ, ಒಂದೇ ಒಂದು ಮೀನಿಲ್ಲ, ಸುಮ್ಮನೆ ನೀರಿದೆ ಅಷ್ಟೇ. ಈ ನಮ್ಮ ಮೀನೆಲ್ಲ ರಜೆ ಹಾಕ್ಬಿಟ್ಟದಾವೆ. ಅಲ್ಲೆಲ್ಲ ಮೀನು ಸಿಗೋ ಡೌಟ್ ಇದೆ. ಆದರೆ ಬಿಡಲ್ಲ ರೀ, ನಿಮಗೆ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿದ್ದಕ್ಕೆ ಒಂದು ಮೀನಾರು ನಾವು ತೋರಿಸ್ಲೇಬೇಕಾಗತ್ತೆ. ಮುಂದೆ ಹೋದರೆ ಸ್ವಲ್ಪ ಆಳ ಇದೆ ಅನಿಸುತ್ತೆ, ನಾವು ಹೋಗೋಕ್ಕಾಗಲ್ಲ. ಕಷ್ಟ, ಭಯಂಕರ ಕಷ್ಟ. ನಾನು ಬೇರೆ ಕಾರಾರು ಬಿಡು ಅಂತ ಹೇಳಿ ಬಂದೆ. ಬಟ್ ಟ್ರೈ ಮಾಡ್ತೀನಿ. ಇಲ್ಲ ರೀ, ಒಂದೇ ಕಷ್ಟ ಐತಿ. ನೋ ಇಲ್ಲ, ವೇಸ್ಟ್. ನೋಡೋಣ, ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಬರೋಣ. ಎಲ್ಲರೂ ಇಲ್ಲ, ಬಿಟ್ಟದೇ ಇಲ್ಲ ಇವತ್ತು. ಒಂದು ಸಣ್ಣ ಮೀನಾರು ಹಿಡ್ಕೊಂಡು ಹೋಗ್ತೀನಿ ನಾನು, ಬಿಡೋದಿಲ್ಲ. ಬಟ್ ನೋಡಿರಿ, ಹುಳ ಹೆಂಗಿದೆಯೋ ಹಾಗೆ ಇದೆ. ಒಂದೇ ಒಂದು ಮೀನು ಕೂಡ ಟಚ್ ಮಾಡಿಲ್ಲ. ಅಲ್ಲಾರು ಹೋಗಿ ಬರ್ತೀನಿ, ಟ್ರೈ ಮಾಡ್ತೀನಿ. ನೋಡೋಣ ಇಲ್ಲಾರು ಸಿಗ್ತಾರ ಅಂತ ಹಾಕಿದ್ದೀನಿ. ನೋಡೋಣ. ಇಲ್ಲಿ ಹಾಕಿದ್ದೀನಿ, ಏನಾಗ್ತದೋ ಗೊತ್ತಿಲ್ಲ. ಇಲ್ಲಿ ಹೇಳ್ತಿದ್ರೆ ಭಾಳ ಕಷ್ಟ, ಭಾಳ ಕಷ್ಟ ಮೀನು ಸಿಕ್ಕಿಲ್ಲ ಅಂದರೆ. ಬಟ್ ಹೋದ ಸರಿ ಎಲ್ಲ ಸಿಕ್ಕಾಬಿಟ್ಟೆ ಮೀನು ಐತ್ರಿ. ಇಷ್ಟೊಂದು ನಮ್ಮಮ್ಮ ಹೋಗುವಾಗ ಹೇಳಿದ್ರು, ಭಾಳ ಕಷ್ಟ ರೀ. ಒಂದು ಮೀನು ಇಲ್ಲ.
ಸಣ್ಣದಾದ್ರು ಸಿಗ್ತದೆ ನೋಡೋಣ. ಅದು ನಮ್ಮಮ್ಮ ಹೋಗ್ತಾ ಹೇಳಿದರು, ಆನೆ ಅವು ಇವು ಇರ್ತಾವಂತೇಳಿ. ಯಾಕೋ ಇಲ್ಲಿ ಒಂದು ಇದು ಇಲ್ಲಿ ಏನಲ್ಲ, ಒಂದು ಹುಳ ಇರೋದು ಡೌಟೇ. ಒಂದು ಹುಳನೂ ಕಾಣಿಸ್ಲಿಲ್ಲ ಇಲ್ಲಿ. ಇನ್ನು ಆನೆ ಇಲ್ಲಿಂದ ಬರೋಕ್ಕೆ ಹೋಗ್ತಾವಲ್ಲ ಅಂತ ನಾವು ಹೇಳೋದು ದೊಡ್ಡ ತಪ್ಪು. ಕಡೆಗೆ ಯಾವಾಗ ಗಲ್ಲಿಲಿ ಯಾವಾಗ ಹಾರ್ಕೊ ಬಂದುಬಿಟ್ರೆ ಕಷ್ಟ. ಮೊದಲೇ ಫಾರೆಸ್ಟ್ ಏರಿಯಾ. ನೋಡೋಣ, ಕಾರಣ ಶೇಕ್ ಆಗ್ತಿದೆ. ಯಾವ್ದು ಹೇಳ್ಕೊಳ್ತಾ ಅಂತ ನೋಡೋಣ. ಯಾವ್ದು ಹೇಳ್ಕೊಳ್ತಾರೆ ಕಾಣಿಸ್ತಾ ಇಲ್ಲ. ಹೇಗಿದೆಯೋ ಹಾಗೆ ಇದೆ. ಈಗ ಗೊತ್ತಾಯ್ತು ನನಗೆ ಮೀನು ಯಾಕೆ ಸಿಗ್ತಾ ಇಲ್ಲ ಅಂತ. ಮೀನುಗಳೆಲ್ಲ ಟ್ರೈನಿಂಗ್ ತೊಗೊಂಡ್ಬಿಟ್ಟಿದ್ದಾವೆ. ಅವರ ದೊಡ್ಡ ದೊಡ್ಡ ಹಿರಿಯ ತಲೆ ಮೀನುಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾವೆಲ್ಲ ತುಂಬ ಅನಾಹುತಕ್ಕೆ ಒಳಗಾಗ್ಬಿಟ್ಟಿದ್ದೀವಿ. ನೀವು ಕೂಡ ಯಾವುದೇ ಕಾರಣಕ್ಕೂ ಈ ಥರದ್ದು ನಂಬಾರ್ದು. ಈ ಥರ ಬರ್ತಾರೆ ಮನುಷ್ಯರು, ಹಿಂಗೆ ಹಾಕ್ತಾರೆ ಅಂತ ಹೇಳಿ. ಇಲ್ಲ ಅಂದದ್ದು ಸಿಗಬೇಕಾಗಿತ್ತಲ್ಲ. ಗೊತ್ತಾಯ್ತು, ಈಗ ಗೊತ್ತಾಯಿತು. ಪಕ್ಕ 100% ಟ್ರೈನಿಂಗ್ ತೊಗೊಂಡ್ಬಿಟ್ಟಿದ್ದಾವೆ ಮೀನು. ಟ್ರೈನಿಂಗ್ ತೊಗೊಂಡ್ಬಿಟ್ಟಿದ್ದಾವೆ ನೋಡಿ. ವೇಸ್ಟ್ ಭಾಳ ಬೇಸರ ಆಯ್ತು ರೀ. ಸೋಲು ಒಪ್ಕೋಬಾರ್ದು ಅಂತ ಹೇಳಿ ಯಾಕೋ ಸೋಲು ಒಪ್ಕೊಳ್ಳೋ ಥರ ಕಾಣಿಸ್ತಾ ಇದೆ. ಆದರೂ ನೋಡೋಣ ಬಿಡೋಣ. ಎಲ್ಲ ಟ್ರೈನಿಂಗು ಕೊಟ್ಬಿಟ್ಟಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಮೀನುಗಳೆಲ್ಲ ಹೇಳ್ಬಿಟ್ಟಿದ್ದಾವೆ, ಈ ರೀತಿ ಎಲ್ಲ ಹಿಂಗಿರ್ತವೆ, ಹಿಂಗೆ ಅಂತಂದು ಹಾಕ್ಬಿಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ನಂಬೇಡ್ರಿ, ಸೈಡ್ ತಗೊಂಡು ಹೋಗ್ಬಿಡ್ರಿ, ನಮ್ಮನ್ನು ತಿಂದು ಬಿಡ್ತಾರೆ ಅಂತ ದೊಡ್ಡ ದೊಡ್ಡ ಮೀನುಗಳೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾವೆ. ಏನು ಮಾಡಿ ಕೊನೆಗೂ ಪ್ರಯತ್ನ ವ್ಯರ್ಥ ಆಯಿತು. ಒಂದು ಮೀನು ಸಿಗಲಿಲ್ಲ. ಸುಮ್ಮನೆ ಮನೆಗೆ ಹೋಗೋದು ಬೆಟರು ಅಲ್ವಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಾಗುತ್ತೆ. ಬೇರೆ ಏನಾರು ಕೆಲಸ ಇದ್ದರೆ ಮಾಡ್ಬೋದು. ಸುಮ್ಮನೆ ಬೇರೆ ಕನ್ನಡಕ ಬೇರೆ ಹಾಕ್ಕೊಂಡು ಸ್ಟೈಲ ಬೇರೆ ಬಂದಿದ್ದೀನಿ. ಈ ಪೋಸಾರು ಕೊಟ್ಕೊಂಡು ಹೋಗೋಣ. ಸುಮ್ಮನೆ ವೇಸ್ಟ್ ಆಯಿತು ನೋಡಿರಿ. ಅಷ್ಟೋ ತನಕ ಮೀನೇ ಇಲ್ಲ ಅಂದಮೇಲೆ ನಾವು ಮನೆಗೆ ಹೋಗೋದು. ಇಲ್ಲೇ ಬಸವಣ್ಣನ ದೇವಸ್ಥಾನ ಇದೆ, ಒಂದು ದೇವರಿದೆ. ಅಲ್ಲಿ ಕೈ ಮುಕ್ಕೊಂಡು ನಾವು ದೇವರೇ ಇನ್ನೊಂದು ಸರಿ ಬರ್ತೀನಿ, ನೆಕ್ಸ್ಟ್ ಕಮಿಂಗ್ ಸೋನ್ ಒಳ್ಳೊಳ್ಳೆ ಮೀನು ಕೊಡು ಅಂತ ಹೇಳ್ತೀನಿ. ಬಟ್ ನೀರೆಲ್ಲ ಕಮ್ಮಿ ಆಗಿದೆ. ಎಲ್ಲಿ ಮೀನು ಕೊಡ್ತಾರೆ ದೇವರಲ್ವಾ? ಈ ವರ್ಷ ನಮ್ಮ ಈ ದಂಡಾವತಿ ನದಿಯಲ್ಲಿ ಮೀನು ಸಿಗತ್ತೆ. ಒಟ್ಟು ಟ್ರೈ ಮಾಡ್ಲಂತೀರಾ? ಸುಮ್ಮನೆ ವೇಸ್ಟ್ ಅಂತಲ್ಲ. ಸುಮ್ಮನೆ ಮನೆಗೆ ಟೈಮ್ ಆಗ್ತಾ ಬಂತು. ಸುಮ್ಮನೆ ಮನೆಗೆ ಹೋಗಿ ಏನಾದ್ರು ಬೇರೆ ಕೆಲಸ, ತೋಟದಾಗ ಏನಾದ್ರು ಕೆಲಸ ಇದ್ದರೆ ಹೋಗಿ ಮಾಡೋಣ. ಅಲ್ಲಿ ಹೋಗಿ ನಿಮ್ಮ ಬಸವಣ್ಣ ದೇವಸ್ಥಾನ ದೇವರೆಲ್ಲ ತೋರಿಸ್ತೀನಿ. ನಮ್ಮ ಹಳೆ ತಲೆದು ಸಿಕ್ಕಾಪಟ್ಟೆ ವರ್ಷದ್ದು. ಮನೆಗೆ ಹೋಗ್ತೀನಿ, ಸಾಕು. ಮೀನು ಸೋಲನ್ನು ಒಪ್ಕೋಬಾರ್ದು ಅಂತ ಹೇಳಿ ಏನು ಮಾಡ್ತೀರಾ? ಇಲ್ಲೇ ಇಲ್ಲ ಅಂದಾಗ ಮತ್ತೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು ನೋಡಿ. ಎತ್ತಿದ್ದೀನಿ ಮೊಬೈಲ್ ಹುಷಾರು ಮಾರೆ. ನಾನು ಹೇಳಿದ್ನಲ್ಲ, ನೋ ಏನಿಲ್ಲ, ವೇಸ್ಟ್. ಎಲ್ಲ ತಿನ್ಕೊಂಡು ಹೋಗಿ. ಈ ಥರ ಅವಮಾನ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಒಳ್ಳೊಳ್ಳೆ ಮೀನು ಸಿಗ್ತಾವಂತ ಬಂದೆ. ಭಾಳ ಅವಮಾನ. ಈ ಅವಮಾನ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಇಂಥ ಹೊಳೆಯಲ್ಲಿ ಬಂದ್ಬಿಟ್ಟು ನಾವು ಒಂದು ಮೀನು ಸಿಗಲಿಲ್ಲ ಅಂದರೆ ನಮಗೆ ಎಷ್ಟು ಬೇಸರ ಆಗುತ್ತೆ. ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಸೀದಾ ಮನೆಗೆ ಹೋಗ್ತೀನಿ. ಅದೇ ಅನ್ನ ಸಾಂಬಾರು ತಿನ್ಕೊಂಡು, ಮೀನು ಸಾಂಬಾರು ತಿನ್ಕೊಳ್ಳೋಣ. ಈಗ ಸಂಜೆ ಸೋಮವಾರ ಬೇರೆ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೀದಾ ಮನೆಗೆ ಹೋಗೋದೇ ಬೆಟರು. ಸುಮ್ಮನೆ ಇವತ್ತು ಟೈಮ್ ಇರ್ಕೊಂಡೋಗಿದ್ದ ಮುಂಚೆ ಅದೊಂದು ಬಸವಣ್ಣನ ದೇವಸ್ಥಾನ ಇದೆ, ಕೈ ಮುಕ್ಕೊಂಡು. ಮೀನು ಸಿಗದೆ ಆ ಹುಳುಗಳನ್ನು ತನ್ನ ಭೂಮಿ ತಾಯಿಗೆ ಸೇರಿಸ್ತಾ ಇದ್ದೀನಿ. ಮೀನು ಪಾಲಾಗಬೇಕಾಗಿತ್ತು ಹುಳ, ಮತ್ತು ನೆಲದ ಪಾಲಾಯಿತು. ನೋಡಿರಿ, ಮೀನು ಹಿಡಿಯೋಕ್ಕಂತ ತಂದಿರೋ ಹುಳ. ಹೋಗ್ತಾಯಿದ್ದೀನಿ ಹೆಂಗೆ ಮನೆ ಕಡೆ. ಎಲ್ಲ ವೇಸ್ಟ್ ಆಗೋಯ್ತು. ದೇವಸ್ಥಾನ ಇದೆ, ದೇವರಿದೆ, ಹಸಿ ಬಸವಣ್ಣ ದೇವಸ್ಥಾನ ಅಂತ. ಕೈ ಮುಕ್ಕೊಂಡು ಹೋಗ್ಬಿಡೋಣ. ಮೀನಂತೂ ಸಿಗಲಿಲ್ಲ. ಇದೇ ದೇವರು ನಮ್ಮ ಈ ಕಾನಾಗಿರೋ ಹೊಳೆ ಹತ್ರ ಇರೋದು. ಇವರೇ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಇವತ್ತು ಸೋಮವಾರ ಬೇರೆ ಇಟ್ಕೊಂಡು ಶ್ರೀ ಬಸವಣ್ಣ ಅಂತ ಈ ಕಡೆ ತಲೆ ಇದೆ, ಕಟ್ಟಾಗ್ಬಿಟ್ಟಿದೆ. ಯಾವುದೋ ಒಂದು ಟೈಮಾಗೆ ಸಿಡ್ಲು ಬಡಿದ್ಬಿಟ್ಟು ಕಟ್ಟಾಗಿತ್ತಂತೆ. ನಮಗೂ ಗೊತ್ತಿಲ್ಲ. ಇಲ್ಲೆಲ್ಲ ಹುಲಿ ಸಿಂಹ ಚಿರತೆ ಇದ್ದುವಂತೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಜನ್ರೇಷನಲ್ಲಿ ಸ್ವಲ್ಪ ಹಾವಿರೋದು ಡೌಟ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಬರೀ ಮರ ಇರೋದು ಡೌಟ್ ಆಗುತ್ತೇನೋ. ಇರಲಿ ಬಿಡಿ, ನೋಡೋಣ ಅಲ್ವಾ? ಪರವಾಗಿಲ್ಲ. ಇನ್ನೊಂದು ದಿನ ಬಂದು ಮೀನು ಹಿಡಿತೀನಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಓಕೆ ಬಾಯ್. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ. ದಿನ ವೀಡಿಯೋ ಹಾಕ್ತೀನಿ. ಓಕೆ ಬಾಯ್.